ಸಚಿವ ಬಿ ನಾಗೇಂದ್ರ ವಜಾ ಮಾಡುವಂತೆ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿದ್ದಾರೆ. ಸದನದಲ್ಲಿ ಎಂದೂ ಸಹ ರಾಜೀನಾಮೆಯದ್ದೇ ಸದ್ದು ಗದ್ದಲ. ನಾಗೇಂದ್ರ ರಾಜೀನಾಮೆಯವರೆಗೂ ಕೂಡ ಕಲಾಪಕ್ಕೆ ಅವಕಾಶವೇ ಕೊಡಲ್ಲ. ವಿಧಾನ ಪರಿಷತ್ನಲ್ಲಿ ವಿಪಕ್ಷಗಳ ಹೋರಾಟ ನಡೀತಾ ಇದೆ. ಪರಿಷತ್ನಲ್ಲಿ ಆಡಳಿತ ವಿಪಕ್ಷಗಳ ಮಧ್ಯೆ ಹೋರಾಟ ನಡೀತಾ ಇದೆ. ಸಚಿವ ಬಿ ನಾಗೇಂದ್ರ ವಜಾ ಮಾಡುವಂತೆ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿರೋದು. ಸದನದಲ್ಲಿ ಇವತ್ತೂ ಕೂಡ ರಾಜೀನಾಮೆ ಬಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿರೋದು. ಇಲ್ಲಾಂದ್ರೆ ರಾಜೀನಾಮೆ ಕೊಡೋವರೆಗೂ ಕೂಡ ಕಲಾಪ ಮುಂದೂಡಿಕೆ ಆಗಲ್ಲ, ನಾವು ಅದಕ್ಕೆ ಬಿಡೋದೂ ಇಲ್ಲ. ವಿಧಾನ ಪರಿಷತ್ನಲ್ಲಿ ವಿಪಕ್ಷಗಳ ಆರ್ಭಟ ಜೋರಾಗಿರೋದು. ಪರಿಷತ್ನಲ್ಲಿ ಆಡಳಿತ ವಿಪಕ್ಷಗಳ ಮಧ್ಯೆ ಇತ್ತ ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು. ವಾಲ್ಮೀಕಿ ಹಗರಣದಲ್ಲಿ ಬಂದಿರುವಂತಹ ಈ ಹಿಂದೆ ರಾಜೀನಾಮೆ ಕೊಟ್ಟಿರುವಂತಹ ಬಿ ನಾಗೇಂದ್ರ ಈಗ ಇನ್ನೂ ಕೂಡ ಆ ಒಂದು ಕಾನೂನಿನ ಅಡಿಯಲ್ಲಿ ಇರುವಾಗಲೇ ಹೇಗೆ ನೀವು ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ರಿ ಅಂತ ಪ್ರಶ್ನೆ ಮಾಡ್ತಾ ಸಚಿವ ಸ್ಥಾನದಿಂದ ಕೆಳಗಿಳಿಯಬೇಕು ಮೊದಲು ಅಂತೇಳಿ ಸದನದಲ್ಲಿ ಇವತ್ತೂ ಸಹ ರಾಜೀನಾಮೆಯದ್ದೇ ಸದ್ದು ಗದ್ದಲ ಆರ್ಭಟ ಜೋರಾಗಿರೋದು. ವಿಪಕ್ಷ ನಾಯಕರುಗಳು ಒಬ್ಬರಾದ ಮೇಲೆ ಒಬ್ಬರು ಬೊಟ್ಟು ಮಾಡಿ ತೋರಿಸಿ ಈಗ ಗದ್ದಲವನ್ನ ಮಾಡ್ತಾ ಇರೋದು ಪರಿಷತ್ನ ಆಡಳಿತ ವಿಪಕ್ಷಗಳ ಮಧ್ಯೆ. ಬಂದ ಮೇಲೆ ಜನಪರವಾಗಿ ಕೆಲಸ ಮಾಡಿ ಉದ್ದೇಶ ಜನರ ಪರವಾಗಿ ಉಮಾಶ್ರೀ ಅಕ್ಕ ಇವತ್ತು ಈ ಮೇಲಿನ ಸ್ಥಾನದಲ್ಲಿ ತಾವು ಇಲ್ಲದಿದ್ದಾಗಲೂ ಕುಳಿತು ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಅವರು ಮಾಡಬೇಕಾಗಿದೆ. ಅವರ ಪ್ರಥಮವಾಗಿ ಅವರ ಈ ಆಯ್ಕೆಗೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದೇವೆ, ಅವರಿಗೆ ಗೌರವವನ್ನು ಕೊಟ್ಟಿದ್ದೇವೆ. ವಿಶೇಷ ಅಂತಂದ್ರೆ ರಾಜಕೀಯ ಇದು ನಟನೆಯಲ್ಲಿ ಏನೂ ಕಡಿಮೆ ಇರಲಿಲ್ಲ, ಜನಮನ್ನಣೆ ಏನೂ ಕಡಿಮೆ ಆಗಿರಲಿಲ್ಲ. ಅವರು ಸಿನಿಮಾ ರಂಗದಲ್ಲೂ ಅತ್ಯುತ್ತಮವಾದ ಹೆಸರನ್ನೇ ಗಳಿಸಿದ್ದ ಆ ಸಂದರ್ಭದಲ್ಲೂ ಕೂಡ ಅವರು ಯಾರು ಸಲಹೆ ಕೊಟ್ಟರು ಅವರಿಗೆ ನನಗೆ ಗೊತ್ತಿಲ್ಲ, ರಾಜಕೀಯ ರಂಗಕ್ಕೆ ನೀವು ಪ್ರವೇಶ ಮಾಡಬೇಕು ಅಂತೇಳಿ. ಆದರೆ ಅಧಿಕಾರವನ್ನ ಕಳ್ಕೊಂಡಿದ್ದ ದಿವಂಗತ ಬಂಗಾರಪ್ಪನವರು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತೇಳಿ ಕಟ್ಟಿದ್ರು. ನಾವು ಆ ಕಾಲದಲ್ಲಿ ಕಾಂಗ್ರೆಸ್ ಅಲ್ಲಿದ್ವಿ. ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಅವರು ಕಟ್ಟಿದ ಮೇಲೆ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಹೋದ್ವಿ. ಕೆಸಿಪಿ 93-94ರಲ್ಲಿ ಉಮಾಶ್ರೀ ಅವರ ಪ್ರತ್ಯಕ್ಷ ಅಲ್ಲಿ ಆಯ್ತು. ಬಂಗಾರಪ್ಪನವರ ಜೊತೆಯಲ್ಲಿ ಬಂದು ಆಗ ರಾಜಕಾರಣಕ್ಕೆ ನಾನು ಪಾದಾರ್ಪಣೆ ಬರಬೇಕು ಅಂತೇಳಿ ಅವ್ರ ಜೊತೆಯಲ್ಲಿ ಬಂದು ಆಗ ನಾನು ಆ ಕೆಸಿಪಿಯ ನಾನು ಪ್ರಧಾನ ಕಾರ್ಯದರ್ಶಿ ಇದ್ದೆ. ಬಂಗಾರಪ್ಪನವರು ನನಗೆ ಒಂದು ಮಾತು ಹೇಳಿದ್ರು, ನೋಡು ಹೆಸರಾಂತ ಕಲಾವಿದೆ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ನೋಡು ನಾವೆಲ್ಲರೂ ಕೂಡ ಅವರನ್ನು ಬೆಳೆಸಬೇಕು, ಅವರಿಗೆ ಶಕ್ತಿ ತುಂಬಬೇಕು. ಸದ್ಯ ಬಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಸದನದಲ್ಲಿ ಮಾತನಾಡಿದರು. ಆದರೆ ರಾಜೀನಾಮೆ ಕೊಡದಿದ್ರೆ ನಾವು ಕಲಾಪಕ್ಕೆ ಅವಕಾಶವನ್ನು ಕೊಡೋದೇ ಇಲ್ಲ. ಹಾಗಾಗಿ ಬಿ ನಾಗೇಂದ್ರ ಅವರು ಇದಕ್ಕೆ ರಾಜೀನಾಮೆ ಕೊಡಬೇಕು. ಸಚಿವ ಸ್ಥಾನವನ್ನು ತಗೊಳ್ಳುವಂತಹ ಅರ್ಹತೆ ಅವ್ರಿಗಿಲ್ಲ. ಅವ್ರದ್ದು ಕೇಸೆಲ್ಲ ಸಾಲ್ಟ್ ಔಟ್ ಆಗಿದ್ರೆ ಅವ್ರಿಗೆ ಸಚಿವ ಸ್ಥಾನ ನೀವು ಕೊಟ್ಟಿದ್ರೆ ಒಂದು ಪಕ್ಷ ಓಕೆ ಅನ್ಬೋದಾಗಿತ್ತು. ಆದರೆ ಇನ್ನೂ ಹಗರಣದಲ್ಲಿ ಇರುವಾಗಲೇ ಈ ರೀತಿ ಆಗಿರೋದು ತಪ್ಪು. ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ.